ನಿನ್ ಚಿಕ್ಕ ಸೊಸೆ ನಿನಗೆ ಸೇವೆ ಮಾಡ್ದಂಗೆ ಊಹಿಸ್ಕೊಂಡೆ ಅಂತ ಆಯ್ತು. ಹೌದು ರೀ, ಅವನಿ ಯಾವುದೋ ಒಂದು ರೀತಿಲಿ ಪದೇ ಪದೇ ನೆನ್ಪಿಗೆ ಬರ್ತಾಳೆ. ಅಡಿಗೆ ಮನೇಲಿ ಕಾಣಿಸ್ತಾಳೆ, ಹಾಲಲ್ಲಿ ಕಾಣಿಸ್ತಾಳೆ, ಲಾನಲ್ಲಿ ಕಾಣಿಸ್ತಿದ್ದಾಳೆ, ಮನೆ ತುಂಬಾ ಕಾಣಿಸ್ತಿದ್ದಾಳೆ. ತುಂಬಾ ತುಂಬಾ ನೆನ್ಪಿಗೆ ಬರ್ತಿದ್ದಲ್ರಿ. ನಿಂದು ನಿಹಾರಿಕಂದು ಒಂದೇ ತರದ ಜಾತಕ ಅಲ್ಲ ಅಂತ ಶ್ರೀಕರ್ ಹೇಳ್ದೇ ಇದ್ದಿದ್ರೆ ಈ ಗಲಾಟೆನೇ ಆಗ್ತಿರ್ಲಿಲ್ಲ. ಅವನು ಹೇಳಿದ್ರೆ ಹೇಳ್ದ, ಅದಕ್ಕೆ ಅವನಿ ಯಾಕೆ ಸಪೋರ್ಟ್ ಮಾಡಿದ್ಲು? ಇಬ್ರು ಒಂದೇ ಮಾತ್ ಮೇಲೆ ನಿಂತ್ಕೊಂಡು ಯಾಕೆ ಹಾಗೆ ಮಾಡ್ಬೇಕು? ಯಾಕೆ ನಮ್ಮಿಂದ ದೂರ ಹೋಗ್ಬೇಕಿತ್ತು? ದೂರ ಆದ್ರೂ ಸರಿ, ಅವ್ರ ತಪ್ಪು ಅವ್ರ ಅರ್ಥ ಮಾಡ್ಕೊಂಡು ನಿಹಾರಿಕಾ ಹತ್ರ ಬಂದು ಕ್ಷಮಾಪಣೆ ಕೇಳಿದ್ರೆ ಮತ್ತೆ ನಮ್ಮನೆಲ್ಲೇ ಇಟ್ಕೋಬೋದಿತ್ತು. ನಮ್ಮ ಮಗ ಸೊಸೆ ಮೇಲೆ ನಮಗ್ ವೈಯಕ್ತಿಕ ದ್ವೇಷ ಯಾಕಿರುತ್ತೆ ಹೇಳು? ನೀನ್ ಹೇಳ್ದಾಗೆ ಅವ್ರು ಮತ್ತೆ ವಾಪಸ್ ಬಂದ್ರೆ ಸಂತೋಷನೇ ತಾನೆ. ಅವನಿ ಇದ್ರೆ ಮನೆ ಎಲ್ಲ ಸಂಭ್ರಮದಿಂದ ಇರುತ್ತೆ. ಅವನಿ ಇಲ್ಲ ಅಂದ್ರೆ ಕಾಳೆನೇ ಇಲ್ದಿರೋ ಹಾಗಿರುತ್ತೆ. ನಿಮಗೆ ಅನಾವಶ್ಯಕವಾಗಿ ಶ್ರಮ ಕೊಡ್ತಿದ್ದೀವಿ. ಹಾಗ್ಯಾಕೆ ಅನ್ಕೋತಿದ್ಯಾ ಶ್ರೀಕರ್? ನಿನ್ನಂಥ ಕೋಟ್ಯಾಧೀಶ್ವರನ್ಗೆ ನನ್ನ ಮನೇಲಿ ಊಟ ಬಡಿಸ್ತಿರೋದಕ್ಕೆ ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೀನು ಮನಸ್ಸು ಮಾಡಿದ್ರೆ 5 ಸ್ಟಾರ್ ಹೋಟೆಲಲ್ಲಿ ಇರ್ಬೋದು, ತಿನ್ಬೋದು. ನಿನಗೇನೂ ಇಲ್ಲದೆ ಇಲ್ಲ ಅಲ್ವಾ? ಆದರೂ ಸರಿ, ನಾನು ನಿಮ್ಮಿಬ್ಬರನ್ನ ಬಲವಂತವಾಗಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಅಂತ ಗೊತ್ತಾ? ನೀವಿಬ್ರು ಒಂಟಿಯಾಗಿದ್ರೆ ನಡೆದಿರೋ ಘಟನೆನ ಪದೇ ಪದೇ ನೆನಪು ಮಾಡಿಕೊಂಡು ಸುಮ್ಮನೆ ಬೇಜಾರು ಮಾಡ್ಕೋತೀರ. ಅದಕ್ಕೆ ಕರ್ಕೊಂಡು ಬಂದೆ. ನನಗೆ ಶ್ರಮ ಆಗುತ್ತೆ, ಕಷ್ಟ ಆಗುತ್ತೆ ಅಂತ ದಯವಿಟ್ಟು ಅನ್ಕೋಬೇಡಿ, ಸರಿನಾ? ಚಿಕ್ಕಪ್ಪ, ನೀನ್ ಫೀಲ್ ಆಗ್ಬೇಡ. ಇದು ಕೂಡ ನಿಮ್ಮನೇನೆ ಅಲ್ವಾ? ನಿನ್ಗಿಷ್ಟ ಆಗೋ ಥರ ಫ್ರೀ ಆಗಿರು. ನನ್ನ ಅಡುಗೆ ನಿಮ್ಮನೆ ಅಡುಗೆ ಥರ ಚೆನ್ನಾಗಿಲ್ಲದೆ ಇರ್ಬೋದು, ಏನು ಅನ್ಕೋಬೇಡ. ತಿನ್ನು. ಏನು ಯೋಚನೆ ಮಾಡ್ತಿದ್ಯಾ ಅವನಿ? ಅಲ್ಲಿ ಅತ್ತೆ ಮಾವ ಇಬ್ರು ಹೇಗಿದ್ದಾರೋ ಏನೋ, ಊಟ ಮಾಡಿದ್ರೋ ಇಲ್ವೋ? ನಾವಿಲ್ದೆ ಹೋದ್ರೆ ಟೈಮಿಗೆ ಕರೆಯೋರಿರಲ್ಲ, ಊಟ ಬಡಿಸೋರಿರಲ್ಲ, ಟ್ಯಾಬ್ಲೆಟ್ಸ್ ತಗೊಳ್ಳೋದಕ್ಕೆ ಹೇಳೋರು ಇರಲ್ಲ. ಅವ್ರ ಪಾಡಿಗೆ ಅವರು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ. ಅತ್ತೆ ಮಾವನ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ನೀನೇನಷ್ಟು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಏನಿಲ್ಲ. ಹೊಸ ಸೊಸೆ ಒಳ್ಳೆಯವಳು ಅಂತ ಅನ್ಸ್ಕೊಳಕ್ಕಾದ್ರೂ ಓವರ್ ಆ್ಯಕ್ಟಿಂಗ್ ಮಾಡ್ತಿರ್ತಾಳೆ ಬಿಡು. ನೀನು ಅನ್ಕೊಂಡ ಹಾಗೆ ಅಲ್ಲಿ ನಡೆಯಲ್ಲ ಅಕ್ಕ. ಅತ್ತೆ ಮಾವ ನಮ್ಮ ಬಗ್ಗೆ ಅದೆಷ್ಟು ನೆನಪಿಸ್ಕೊಳ್ತಾ ಇದ್ದಾರೋ. ನೆನ್ಸ್ಕೊಳ್ಳೋರೇ ಆಗಿದ್ರೆ ಹೊರಗಡೆ ಹಾಕ್ತಿರ್ಲಿಲ್ಲ. ನಿನ್ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇಲ್ದೇನೆ ಹೊರಗಡೆ ಹಾಕಿರೋರ ಬಗ್ಗೆ ನೀನು ಇಷ್ಟೆಲ್ಲ ಯೋಚನೆ ಮಾಡಬೇಕಾಗಿರೋ ಅಗತ್ಯ ಏನೂ ಇಲ್ಲ. ಅಷ್ಟಕ್ಕೂ ನಿನಗೆ ಅವ್ರ ಮೇಲೆ ಕೋಪ ಬರ್ತಿಲ್ವಾ? ನಿಹಾರಿಕಾ ಸೌಮ್ಯನ ಕಳ್ಳಿ ಅಂದಾಗ ಕೃಷ್ಣ ಭಾವ ಕಳ್ಳ ಅಂತ ನಾನು ನಿಜ ಹೇಳಲಿಲ್ಲ ಅಂತ ನಿಂಗೆ ನನ್ನ ಮೇಲೆ ತುಂಬ ಕೋಪ ಬಂತು. ಆಮೇಲೆ ನೀನು ನನ್ನ ಹತ್ರ ಸರಿಯಾಗಿ ಮಾತಾಡಲಿಲ್ಲ. ಆ ಕೋಪ ನಿಂಗೆ ಎಷ್ಟು ದಿನ ಇತ್ತು? ಹೋಯ್ತು ಅಲ್ವಾ? ನಾನು ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಭಯದಲ್ಲಿ ನಮ್ಮ ಮನೆಗೆ ಬಂದು ಎಲ್ಲರ ಹತ್ರ ಜಗಳ ಮಾಡಿ ಹೋಟೆಲ್ನಿಂದ ನಮ್ಮನ್ನ ಕರ್ಕೊಂಡು ಬಂದ್ಬಿಟ್ಟೆ ಅಲ್ವಾ ಅಕ್ಕ? ಅದಕ್ಕೆ ಹೇಳ್ತಾರೆ, ಕೆಲವು ಸಂಬಂಧಗಳನ್ನ ಎಷ್ಟು ದೂರ ಮಾಡ್ಕೋಬೇಕನ್ಕೊಂಡ್ರು ದೂರ ಆಗಲ್ಲ. ಅತ್ತೆ ಮಾವ ಇಬ್ರು ನಮ್ಮನ್ನು ಹುಡ್ಕೊಂಡು ಬರ್ತಾರೆ ಅಂತ ನಂಗೆ ನಂಬಿಕೆ ಇದೆ. ನಿನ್ನ ನಂಬಿಕೆಗೊಂದು ದೊಡ್ಡ ನಮಸ್ಕಾರ ತಾಯಿ. ಹಾಗೆ ನಡೆದಾಗ ನೋಡೋಣ ಬಿಡು. ಮೊದಲು ನೀವು ಊಟ ಮಾಡಿ. ಅದಕ್ಕೆ ನೀವು ಕೂಡ ನಮ್ಮ ಜೊತೆನೆ ಊಟ ಮಾಡಿ. ಅಪ್ಪ ಬರೋರ್ಗೂ ತಿನ್ನಲ್ಲ. ಅಪ್ಪ ಊಟ ಮಾಡಾದ್ಮೇಲೆ ಮಾಡ್ತಾಳೆ. ನೀವು ತುಂಬಾ ಗ್ರೇಟ್. ಅದಕ್ಕೆ ನರಸಿಂಹ ಅವರು ಜವಾಬ್ದಾರಿ ಇಲ್ಲದೆ ವರ್ತಿಸ್ತಿದ್ದಾರೆ. ಅವ್ರಿಗೋಸ್ಕರ ನೀವು ತುಂಬಾ ಕಷ್ಟಪಡ್ತಿದ್ದೀರಾ.
ತುಂಬ ತಾಳ್ಮೆ ಇದೆ ನಿಮಗೆ. ಯಾವಾಗಾದ್ರೂ ಬದಲಾಗ್ತಾನೆ ಅನ್ನೋ ಆಸೆ ಹೋಗ್ಬಿಟ್ಟಿದೆ. ಹೆಂಡತಿಯಾಗಿ ನನ್ನ ಜವಾಬ್ದಾರಿನ ನಾನು ತೋರಿಸ್ಬೇಕಲ್ವಾ? ಬಂಗಾರ ಏಯ್ ಸ್ಟಡಿ 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 ಏಯ್ ಸ್ಟಡಿ. ಈ ಮಧ್ಯ ದುಡ್ಡಿರ್ಲಿಲ್ಲ. ನೀನ್ ಇವತ್ತು ಕೊಟ್ಟೆ ಅಲ್ವಾ ಚಿಕ್ಕಪ್ಪ? ಶಾಪ್ ಪೂರ್ತಿ ಖಾಲಿ ಮಾಡಿ ಬಂದಿದ್ದಾರೆ. ಏ ನರಸಿಂಹ ಅವರೇ, ಸರಿ ಸ್ಟಡಿ. ನೀನ್ ಒಳಗಡೆ ಹೋಗು. ಅದೇನೆ, ನನಗೆ ಊಟ ಹಾಕಲ್ವಾ? ಶ್ರೀಕರ್ಗೆ ಊಟ ಹಾಕೋದಾ? ಅಲ್ಲ, ಕುಡ್ಕೊ ಬಂದಿದ್ದೀನಿ ಅಂತ ಅಷ್ಟೊಂದು ಚೀಪ್ ಆಗೋದ್ನಾ? ನೀನ್ ಜಾಸ್ತಿ ಮಾತಾಡ್ದಾನೆ ಒಳಗಡೆ ಹೋಗು. ಏನೇ ತಂಗಿ ಬಂದಿದ್ದಾಳೆ ಅಂತ ಸೌಂಡ್ ಏರಿಸ್ತಾ ಇದೆಯಾ? ಕಪಾಳ ಊದ್ಕೊಬಿಡುತ್ತೆ. ನರಸಿಂಹ ಅವರೇ, ಮನೇಲಿ ಮಗಳಿದ್ದಾಳೆ, ದೊಡ್ಡವಳಾಗ್ತಿದ್ದಾಳೆ. ಹೀಗೆ ಕುಡ್ದು ಬರೋದು ಅಂದ್ರೆ ಏನು? ಹಿಂಗೆ ಬರ್ದೆ ಹೋದ್ರೆ ಆ ಇತ್ತು ಬಾಗ್ಲಿಂದ ಬರದ್ರು. ಅದಲ್ಲ ಬಾವಾ, ನೀನೇನ್ ಮಾತಾಡ್ಬೇಡ. ಕುಡ್ದಾಗ ಏನೇನೋ ಮಾತು ಬರುತ್ತೆ, ಅದನ್ನೆಲ್ಲ ಮಾತಾಡ್ತಾರೆ. ಏನು ಅನ್ಬೇಡ. ಜರಕೊಳೆ, ಏನು ಅಡುಗೆ ಮಾಡಿದೀಯ? ಚಿಕ್ಕಪ್ಪ, ಸಾಂಬಾರ್ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ನಾನೇ ಮಾಡಿದ್ದು. ಅಮ್ಮ ಅವನಿ, ಕಾಫಿ ತಗೊಂಡ್ ಬಾಮ್ಮ. ಅಮ್ಮ ಅವನಿ. ಅವನು ಎಲ್ಲಿದ್ದಳ್ರಿ? ಏನೋ ಅಭ್ಯಾಸದ ಬಲ ಹಾಗೆ ಕರೆದು ಬಿಟ್ಟೆ ವೇದ. ದಿನ ಕಣ್ಮುಂದೆ ಓಡಾಡೋ ವ್ಯಕ್ತಿಗಳು ಸಡನ್ ಆಗಿ ಕಾಣಿಸ್ಲಿಲ್ಲ ಅಂದ್ರೆ ಅಷ್ಟು ಬೇಗ ಮರ್ತೋಗೋಕ್ಕಾಗಲ್ಲ ರೀ. ನೆನಪಿಗೆ ಬರ್ತಾನೆ ಇರ್ತಾರೆ. ರಾತ್ರಿ ಎಲ್ಲ ಇಬ್ರು ಕನ್ಸಲ್ಲೇ ಇದ್ರು. ಅವ್ರ ಬಗ್ಗೆನೇ ಮಾತಾಡ್ಕೊಂಡು ಮಲ್ಕೊಂಡ್ವಲ್ಲ, ನನಗೂ ರಾತ್ರಿ ಎಲ್ಲ ನೆನಪಾಗ್ತಾನೆ ಇದ್ರು. ಎಲ್ಲಿ ಹೋಗಿರ್ತಾರೋ? ನನಗೆ ಗೊತ್ತಿರೋ ಹಾಗೆ ಯಾರ್ದಾದ್ರೂ ಫ್ರೆಂಡ್ಸ್ ಮನೆಗೆ ಹೋಗಿರ್ತಾರೆ, ಇಲ್ಲ ಅಂದ್ರೆ ಯಾವ್ದಾದ್ರು ಹೋಟ್ಲ್ಗೆ ಹೋಗಿರ್ತಾರೆ. ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಗೇ ಆಗತ್ತೆ ಬಿಡಿ. ಮಕ್ಳ್ಯಾರು ಎದ್ದಂಗಿಲ್ಲ ವೇದ. ನಮಗೆ ಕಾಫಿ ಯಾರು ಕೊಡೋರು? ಹೋಗಿ ವಸಂತನೋ ಲಾವಣ್ಯನೋ ಯಾರನ್ನಾದ್ರೂ ಕರ್ಕೊಂಬ. ನಾನೇ ಮಾಡ್ತೀನಿ ರೀ. ರಾತ್ರಿ ಊಟ ಮಾಡದೆ ಮಲಗಿದ್ಯಾ, ತಲೆ ಸುತ್ತುತ್ತೆ. ಯಾರನ್ನಾದ್ರೂ ಕರ್ಕೊಂಡ್ ಬರ್ತೀನಿ ಇರು. ಬೇಡ ರೀ, ನಾನೇ ಹೋಗಿ ಕಾಫಿ ತರ್ತೀನಿ ರೀ. ನಾನು ಕರಿತೀನಿ ಬಿಡು, ನೀನ್ ಕೂತ್ಕೋ ವೇದ, ಕೂತ್ಕೋ ವೇದ. ಟೈಮ್ ಸರಿಯಾಗಿ ಕಾಫಿ ಕುಡಿಲಿಲ್ಲ ಅಂದ್ರೆ ಇವ್ರಿಗೆ ತಲೆನೋವು ಬರುತ್ತೆ. ಅಮ್ಮ ವಸಂತ, ವಸಂತ, ಸ್ವಲ್ಪ ಕಾಫಿ ಮಾಡ್ಕೊಡು ಬಾಮ್ಮ. ನಿಹಾರಿಕಾ, ಬಾ. ಅಮ್ಮ ನಿಹಾರಿಕಾ, ನಿಹಾರಿಕಾ. ಏನ್ರಿ? ಅಯ್ಯೋ ರೀ ರೀ, ಮುಗಿಲ್ರಿ. ಏನಾಯ್ತ್ರಿ? ಸ್ವಲ್ಪ ತಲೆ ಸುದ್ದಾಗಾಯ್ತು, ಅಷ್ಟರಲ್ಲೇ ಕಾಲ್ ಸ್ಲಿಪ್ ಆಗಿ ಕೆಳಗೆ ಬಿದ್ದೆ. ಸರಿ ಕೂತ್ಕೊಳ್ಳಿ. ನೀರು ಕುಡೀರಿ. ಕಾಫಿ ನಾನು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅವ್ರಿಗೋಸ್ಕರ ಯಾಕೆ ಹೋದ್ರಿ? ಎಲ್ರು ಎಷ್ಟು ಗಂಟೆಗೆ ಹೇಳ್ತಾರೋ ನಿಮಗೆ ಗೊತ್ತಿಲ್ವಾ? ಅವನಿ ಇದ್ದಿದ್ರೆ ಇಷ್ಟೊತ್ತಿಗೆ ತುಳಸಿ ಗಿಡದ ಹತ್ರ ದೀಪ, ಹೊಸಲು ಮುಂದೆ ರಂಗೋಲಿ, ಮನೆಯಲ್ಲಿ ಧೂಪ, ಸ್ಟವ್ ಮೇಲೆ ಕಾಫಿ ಇರೋದು.
ಇಲ್ದೇ ಇರೋರ್ ಬಗ್ಗೆ ಇವಾಗ ಮಾತಾಡಿ ಏನ್ ಪ್ರಯೋಜನ ಹೇಳಿ? ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ರೀ. ವೇದವತಿಯವರೇ, ಏನ್ ಶಾಂತಿ, ಬೆಳಗ್ಬೆಳಗ್ಗೆನೆ ಬಂದಿದ್ದೀರಾ? ಏನಾದ್ರೂ ವಿಶೇಷನಾ? ಅಂಥದ್ದೇನೂ ಇಲ್ಲ. ಮಾರ್ಕೆಟಿಗೆ ಹೋಗಿ ಬರ್ತಿರ್ಬೇಕಾದ್ರೆ ಸುಜಾತ ಮನೆ ಮುಂದೆ ನಿಮ್ಮ ಮಗ ಮತ್ತೆ ಅವನಿಗೆ ಕಾಣಿಸಿದ್ರು. ಹಬ್ಬ ಫಂಕ್ಷನ್ನು ಅಂತ ಏನೂ ಇಲ್ಲ, ಇಬ್ರು ಆ ಮನೆ ಹತ್ರ ಯಾಕೆ ಹೋದ್ರು? ಹೀಗೆ ಹೇಳ್ತಿದ್ದೀನಿ ಅಂತ ಏನು ಅಂದ್ಕೋಬೇಡಿ. ಒಂದ್ ವೇಳೆ ಏನಾದರೂ ಜಗಳ ಮಾಡ್ಕೊಂಡು ಹೊರಟೋದ್ರಾ? ಕುಟುಂಬ ಅಂದ್ರೆ ಏನೋ ಒಂದು ಬರ್ತಿರತ್ತೆ ಹೋಗುತ್ತೆ, ಎಲ್ಲ ಮನೇಲೂ ಇರೋದೇ. ಅತ್ತೆ ಸೊಸೆಯರಿಗೋ ಅಣ್ಣ ತಮ್ಮಂದ್ರಿಗೋ ಮಾತು ಬೆಳೆದು ಜಗಳ ಏನಾದರೂ ಆಯ್ತಾ ಅಂತ ನಮ್ಮ ಅನುಮಾನ. ಅಂಥದ್ದೇನಿಲ್ಲ. ನಿಜಾನೇನಾ? ನಿಜಾನೇ. ಹಾಗಾದ್ರೆ ಪರವಾಗಿಲ್ಲ, ನಾವ್ ಇನ್ನೇನಾದ್ರೂ ನಡೀತೇನೋ ಅಂತ ಅನ್ಕೊಂಡ್ವಿ. ಸರಿ ವೇದವತಿಯವರೇ, ನಾವು ಹೊರಡ್ತೀವಿ. ಸರಿ. ಹೊರಗಡೆ ಎಲ್ಲೋ ಇರ್ತಾರೆ ಅಂತ ಅನ್ಕೊಂಡಿದ್ವಿ, ಆ ಮನೆಗೆ ಯಾಕೆ ಹೋದ್ರು? ಮಗ ಸೊಸೆ ನನ್ನ ಮನೇಲೇ ಇದ್ದಾರೆ ಅನ್ನೋ ವಿಷಯ ನಿಮಗಾಗಲೇ ಗೊತ್ತಾಗೋಯ್ತಾ? ಯಾಕೆ ಬಂದ್ರಿ? ಅವ್ರಿಗೆ ಅನ್ಬೇಕಾಗಿರೋ ಮಾತುಗಳು ಇನ್ನೂ ಏನಾದರೂ ಬೈಯೋದು ಬಾಕಿ ಇದೆಯಾ? ಅವರು ನಮ್ಮ ಮನೇಲಿರೋದು ನಿಮಗಿಷ್ಟ ಇಲ್ವಾ? ನನ್ನ ಮನೆಯಿಂದ ಕೂಡ ಓಡಿಸ್ಬಿಡ್ಬೇಕು ಅಂತಿದ್ದೀರಾ? ನಿಮ್ಮ ಮನೆಯಿಂದ ನನ್ನ ತಂಗಿನ ಆಚೆ ಹಾಕಿದ್ದೀರಾ. ನನ್ನ ಮನೆಯೊಳಗೆ ನೀವು ಬರೋದಕ್ಕೆ ಅವಕಾಶ ಇಲ್ಲ. ಹೊರಗಡೆ ಹೋಗಿ. ನಾವು ಅವ್ರ ಜೊತೆ ಮಾತಾಡ್ಬೇಕಾ ಜಗಳ ಆಡ್ಬೇಕಾ? ಏನ್ ಅಗತ್ಯ ಇಲ್ಲ, ಹೊರಡಿ. ಅತ್ತೆ, ಮಾವ, ಬಾಯಿಗೆ ಬಂದಾಗ ಮಾತಾಡಿ ಮಗನ ಸೊಸೆನ ನಿರ್ದಾಕ್ಷಿಣ್ಯವಾಗಿ ಹೊರಗಡೆ ಹಾಕಿರೋ ಈ ಮನುಷ್ಯರನ್ನ ನೋಡಿದ್ರೆ ನಿನಗ್ ನಗು ಹೇಗೆ ಬರುತ್ತೆ? ಹೇಗ್ ಮಾತಾಡ್ಸ್ಬೇಕು ಅನ್ಸತ್ತೆ ಅಷ್ಟಕ್ಕೂ? ನಂಗೆ ಅತ್ತೆ ಮಾವ ಆಗೋದಕ್ ಮುಂಚೆನೆ ನಮಗ್ ಸೋದರತ್ತೆ ಸೋದರ ಮಾವ ಅಕ್ಕ. ಆ ಸಂಬಂಧನ ಹೇಗ್ ಸುಲಭವಾಗಿ ದೂರ ಮಾಡ್ಕೊಳಕ್ಕಾಗತ್ತೆ? ನಾನಂತೂ ಯಾವತ್ತೋ ಬೇಡ ಅನ್ಕೊಂಡಿದೀನಿ. ಅಕ್ಕ, ಇವಾಗ ನೀನೇನು ಮಾತಾಡ್ಬೇಡ. ಅತ್ತೆ ಮಾವ, ನೀವು ಒಳಗಡೆ ಬನ್ನಿ. ಅಷ್ಟಕ್ಕೂ ನಿನಗ್ ಬುದ್ಧಿ ಇದೆಯೇನೆ? ಅತ್ತೆ, ನೀವು ಬನ್ನಿ. ನಿನ್ನ ಅವಮಾನಿಸಿದ ವ್ಯಕ್ತಿಗಳನ್ನು ಕೂಡ ಆಧರಿಸೋದಕ್ಕೆ ನಿನಗೆ ಮಾತ್ರ ಸಾಧ್ಯ. ಅವನಿ, ಬನ್ನಿ ಅತ್ತೆ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮಾವ. ಇವಳಿ ಜನ್ಮದಲ್ಲಿ ಬದಲಾಗಲ್ಲ. ಇವಳಿಗಿರೋ ಒಳ್ಳೆತನ ಪ್ರಪಂಚದಲ್ಲಿ ಮತ್ತಿನ್ಯಾರಿಗೂ ಇರೋದಿಲ್ಲ. ಛ! ಬಾವಾ, ಹೊರಗಡೆ ಬಾ. ಯಾರು ಬಂದಿದಾರ ನೋಡು. ಅತ್ತೆ ಮಾವ ನಮ್ಮನ್ನು ಹುಡ್ಕೊಂಡು ಬರ್ತಾರೆ ಅಂತ ಹೇಳಿದ್ದೆ ಅಲ್ವಾ ಬಾವ? ನೋಡು, ಬೆಳಗ್ಗೆ ಆಗ್ತಿದ್ದ ಹಾಗೆ ಬಂದ್ರು. ದ್ವೇಷ ದೂರನ ಜಾಸ್ತಿ ಮಾಡತ್ತೆ ಅಂತಾರೆ. ನೀವು ಇಷ್ಟು ಬೇಗ ನಮ್ಮ ಹತ್ರ ಬರ್ತೀರಾ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅಮ್ಮ. ಬಂದಿದ್ದಾರೆ ಅಂತ ಸಂಭ್ರಮ ಪಡ್ಬೇಡಿ. ಆ ನಿಹಾರಿಕಾ ಏನೋ ಹೇಳ್ಬಿಟ್ಟೆ ಕಳ್ಸಿರ್ತಾಳೆ. ಮೊದಲೇ ಕಳ್ಳ ಜಾತಕ ಇರೋಳಲ್ವಾ? ನಿಹಾರಿಕಾ ಬಗ್ಗೆ ಹಾಗೆ ಮಾತಾಡ್ಬೇಡಮ್ಮ. ನಿಜ ಹೇಳ್ಬೇಕಾಗಿರೋ ಸ್ವಾಮೀಜಿ ಬದುಕಿಲ್ಲ. ನೀವ್ ಕುರುಡ್ರ ಹಾಗೆ ನಮ್ದೆ ಇನ್ನೇನ್ ಮಾಡ್ತೀರಾ ಬಿಡಿ. ನಿಹಾರಿಕಾ ಜಾತಕದ ವಿಷಯದಲ್ಲಿ ನೀವೆಲ್ಲ ಯಾಕೋ ತುಂಬಾ ಆತರ ಪಡ್ತಿದ್ದೀರಿ. ಅನವಶ್ಯಕವಾಗಿ ಏನೇನೋ ಊಹೆ ಮಾಡ್ಕೋತಿದ್ದೀರಿ. ನಿಮ್ಮನ್ನ ತುಂಬಾ ಪ್ರೀತಿಸೋ ಮಗ ಮತ್ತೆ ಸೊಸೆ ಮಾತನ್ನೇ ನೀವು ನಂಬ್ತಾ ಇಲ್ಲ. ನಮ್ಮ ಪ್ರಾಮಾಣಿಕತೆನ ಹೇಗೆ ನಿರೂಪಿಸ್ಬೇಕು, ನಿಜನ ಹೇಗೆ ತಿಳಿಸ್ಬೇಕು ಅಂತ ನಮಗೆ ಅರ್ಥ ಆಗ್ತಿಲ್ಲ. ಬಾವಾ, ಈಗ ಆ ವಿಷಯ ಯಾಕೆ? ಬಿಟ್ಬಿಡು. ಸಮಯ ಸರಿ ಇಲ್ಲ ಅಂದ್ರೆ ನಾವ್ ಎಷ್ಟೇ ಮಾಡಿದ್ರೂ ಪ್ರಯೋಜನ ಇಲ್ಲ. ನೋಡಮ್ಮ, ನಿಮ್ಮನ್ನು ದೂರ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಮತ್ತೆ ಅಲ್ಲ ಅಂದ್ಮೇಲೆ ಯಾಕೆ ಕಳ್ಸಿದ್ರಿ? ಸುಜಾತ, ಇದು ನಮ್ಮ ಕುಟುಂಬದ ಸಮಸ್ಯೆ. ನೀನು ಸ್ವಲ್ಪ ಸುಮ್ಮನಿರ್ತೀಯ? ಅಮ್ಮ ಅವನಿ,
ನೀನು ನಿಹಾರಿಕಾ ಹತ್ರ ಕ್ಷಮಿಸು ಅಂತ ಒಂದು ಮಾತು ಕೇಳಿದೆ ಅಂದ್ರೆ ನೀವು ಮತ್ತೆ ನಮ್ಮ ಮನೆಗೆ ಬರಬಹುದು. ಆ ಒಂದ್ ಮಾತು ಕೇಳಿದ್ರೆ ನನ್ನ ವ್ಯಕ್ತಿತ್ವನ ಪೂರ್ತಿಯಾಗಿ ಸಾಯಿಸ್ಕೊಂಡವಳಾಗ್ತೀನಿ ಅತ್ತೆ. ನಾನು ನನ್ನಕ್ಕ ಅನಾಥರ ಹಾಗೆ ಬದುಕಿದ್ರು, ನಾವು ತುಂಬಾ ಸಂಪಾದಿಸದೆ ಹೋದ್ರು ಗೌರವದಿಂದ ಗರ್ವದಿಂದ ಧೈರ್ಯವಾಗಿ ಬದುಕೋಕಾಯ್ತು ಅಂದ್ರೆ ಅದಕ್ಕೆ ಕಾರಣ ನಮ್ಮ ಆತ್ಮಾಭಿಮಾನ. ಆ ಆತ್ಮಗೌರವನ ಯಾವುದೇ ಪರಿಸ್ಥಿತಿನಲ್ಲೂ ಬೆಲೆ ಇಲ್ದೇ ಇರೋ ಮನುಷ್ಯರ ಹತ್ರ ಕ್ಷಮಿಸು ಅನ್ನೋ ಒಂದ್ ಮಾತಿನಿಂದ ಕಳ್ಕೊಳಕ್ಕಾಗಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಆ ಒಂದು ಮಾತಿಂದ ನೀನು ಸೋತೋಗಲ್ಲಮ್ಮ, ಚಿಕ್ಕವಳಾಗಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವೇ ನನ್ನ ತಂಗಿ ಕಾಲು ಹಿಡ್ಕೊಂಡು ನಾವು ಮಾಡಿದ್ದಕ್ಕೆ ಕ್ಷಮಿಸಿ ನಮ್ಮ ಮನೆಗೆ ಬಾ ಅಮ್ಮ ಅಂತ ಕೇಳಿ. ಅಕ್ಕ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಹಾಗೆ ಮಾಡಿದ ಮಾತ್ರಕ್ಕೇನು ಆಗಲ್ಲ ಅಲ್ವಾ, ಕೀಳಾಗಲ್ಲ ಅಲ್ವಾ? ಜೊತೆಗೆ ನಿನ್ ಕಾಲು ಹಿಡ್ಕೊಂಡ್ರೆ ಆ ದೇವತೆ ಕಾಲು ಹಿಡ್ಕೊಂಡ ಹಾಗೇನೆ. ತಪ್ಪೇನಿದೆ ಅವನಿ? ತುಂಬಾ ಆದರ್ಶ ಇರೋರು ಅಂತ ಬುದ್ಧಿ ಹೇಳ್ತಿದ್ದಾರೆ ಅಲ್ವಾ? ಮೊದಲು ಹೇಳೋರು ಆಚರಿಸಿದ್ರೆ ಆಮೇಲೆ ಮಕ್ಕಳು ಕಲ್ಕೋತಾರೆ. ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಗೌರವ ಇಲ್ಲದೆ ಮಾತಾಡ್ಬೇಡ ಅಕ್ಕ. ಅಪ್ಪ, ನನ್ನ ಹೆಂಡತಿ 10 ಜನರ ಮುಂದೆ 10 ಸಲ ಕೀಳಾಗೋ ಹಾಗೆ ವರ್ತಿಸಿದ್ದೀರಾ ನೀವು. ಆದರೂ ತಡ್ಕೊಂಡಿದ್ದಾಳೆ. ತುಂಬ ಮರ್ಯಾದೆಯಿಂದ ಕುಟುಂಬನ ಕಾಪಾಡ್ಕೊಂಡು ಬಂದ್ಲು. ಸಹಿಸ್ತಾಳೆ ಅಂತ ಭಾರನೆಲ್ಲ ಅವನಿ ಮೇಲೆ ಹಾಕಿದ್ರೆ ಹೇಗೆ ಹೇಳಿ? ನಮಗೆ ಸರಿಯಾಗಿ ಹೇಳೋದಕ್ಕೆ ಬರ್ತಿಲ್ವೋ ಇಲ್ಲ ಸರಿಯಾಗಿ ಮಾತಾಡೋದಕ್ಕೆ ಬರ್ತಿಲ್ವೋ ಗೊತ್ತಾಗ್ತಿಲ್ಲ. ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ಎಲ್ಲರ ಜೊತೆಗಿದ್ರೆ ಚೆನ್ನಾಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ನನ್ನ ತಂಗಿ ಅವಳ ಹತ್ರ ಬಂದು ಕ್ಷಮಿಸು ಅಂತ ಕೇಳಬೇಕಾಗಿರೋ ಅಗತ್ಯ ಇಲ್ಲ. ನೀವಿದನ್ನೇ ಹೇಳೋದಕ್ಕೆ ಬಂದಿದ್ರೆ ಮಾತ್ರ ಇನ್ನು ಹೊರಡ್ಬೋದು. ಮನೆವರೆಗೂ ಬಂದಿದ್ದಾರೆ, ಕಡೆ ಪಕ್ಷ ಕಾಫಿ ಕೂಡ ಕೊಡ್ತೀನಿ, ಕಳಿಸ್ಬಿಡ್ತೀವ? ಇಬ್ರಿಗೂ ಬೆಳಗ್ಗೆನೆ ನನ್ನ ಕೈಯಾರೆ ಕೊಡೋ ಕಾಫಿ ಅಂದ್ರೆ ತುಂಬಾ ಇಷ್ಟ. ನೀವ್ ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ತಗೊಂಡ್ ಬರ್ತೀನಿ. ನೋಡಿದ್ಯಾ ಶ್ರೀಕರ್, ನಿನ್ನ ಹೆಂಡತಿ ಎಷ್ಟು ದೊಡ್ಡೋಳು ಅಂತ? ಶತ್ರುನ ಗಂಟೆಯಲ್ಲೇ ಕ್ಷಮಿಸ್ಬಿಡ್ತಾಳೆ. ಇನ್ನು ಅವಳೆಲ್ಲಿ ಉದ್ಧಾರ ಆಗ್ತಾಳೆ? ಶತ್ರುತ್ವ ಆಗಿದ್ರೆ ಇಷ್ಟು ದೂರ ನಮ್ಮನ್ನು ಕರೆಸ್ತಾ ಇರಲಿಲ್ಲ ಅಮ್ಮ. ರಕ್ತ ಸಂಬಂಧ ಆಗಿರೋದಕ್ಕೆ ಕರೆಸಿದೆ. ಏ ಶ್ರೀಕರ್, ಈ ಜಗಳ ಇನ್ನಷ್ಟು ದೊಡ್ಡದಾಗಬಾರ್ದು ಅಂತ ನೀವು ನಮ್ಮ ಮನೆಗೆ ವಾಪಸ್ ಬರೋದಿಕ್ಕೆ ಅಂತ ನಾವು ನಿಮ್ಗೊಂದು ದಾರಿ ಹೇಳಿದ್ವಿ. ಅದು ಯಾಕೋ ನಿಮ್ಗೆ ಹಿಡಿಸ್ತಾ ಇಲ್ಲ. ಇನ್ನೊಂದು ದಾರಿ ಹೇಳ್ತೀನಿ, ಹೋಗ್ಲಿ ಹಾಗಾದ್ರೂ ಮಾಡ್ರೋ. ಏನಪ್ಪ? ನೀವಿಲ್ಲಿರೋದು ಗೊತ್ತಾದ ಕೆಲವರು ತರತರವಾಗಿ ಮಾತಾಡ್ತಿದ್ದಾರೆ. ಅದಕ್ಕೆ ನೀವು ನಮ್ಮ ಗೆಸ್ಟ್ ಹೌಸ್ಗೆ ಹೋಗಿರಿ, ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಹೌಸ್ ರೆಂಟ್ಗೆ ತಗೊಳ್ಳಿ. ಬೇಕಾದ್ರೆ ಆ ಬಾಡಿಗೆ ನಾವು ಕಟ್ತೀವಿ. ನೀವು ಅವರನ್ನ ಹೊರಗಡೆ ಹಾಕಿದ್ಮೇಲೆ ಅವ್ರು ಎಲ್ಲಿದ್ರೆ ನಿಮಗೆ ಯಾಕೆ? ನೀವು ರೆಂಟ್ ಕಟ್ಟಿ ನಾವು ಬದುಕಬೇಕಾಗಿರೋ ಪರಿಸ್ಥಿತಿ ಇಲ್ಲ ಅಪ್ಪ. ಹಾಗಲ್ಲ ಕಣೋ, ನಮ್ಮ ಉದ್ದೇಶ ಏನು ಅಂದ್ರೆ ನಿಮ್ಮ ಉದ್ದೇಶನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಇಷ್ಟು ಚಿಕ್ಕ ಮನೆಯಲ್ಲಿ ಎಲ್ಲ ಸೌಕರ್ಯಗಳನ್ನ ಬಿಟ್ಟು ಅವನು ಹೇಗಿರ್ತಾನೆ? ಮನೆ ಚಿಕ್ಕದಾದ್ರೂ ನಮ್ಮ ಮನಸ್ಸು ದೊಡ್ಡದು. ಆ ಮನೇಲಿ ಇವ್ರಿಗೆ ಸಿಗದೆ ಇರೋದು ನನ್ನ ಮನೇಲಿ ಸಿಕ್ಕಿರೋದು ಏನು ಗೊತ್ತಾ? ಪ್ರೀತಿ, ಅಭಿಮಾನ, ಸಂತೋಷ, ಮನಃಶಾಂತಿ. ನಿಮ್ಮ ದುಡ್ಡು ಅದನ್ನ ಕೊಂಡ್ಕೊಳಕ್ಕಾಗತ್ತಾ? ಅವನಿ, ನಿಮ್ಮ ಮಾವ ಏನು ಹೇಳ್ತಿದ್ದಾರೆ ಅಂದ್ರೆ? ಎಲ್ಲ ಕೇಳಿಸ್ಕೊಂಡೆ ಅಕ್ಕ. ಮಾವ, ಮೊದಲು ಕಾಫಿ ತಗೊಳ್ಳಿ. ನಂಗೆ ಗೊತ್ತಿರೋ ಹಾಗೆ ಮನೇಲಿ ಯಾರು ಇಷ್ಟೊತ್ತಿಗೆ ಎದ್ದಿರಲ್ಲ, ಕಡೆ ಪಕ್ಷ ಕಾಫಿ ಕೂಡ ಕೊಟ್ಟಿರಲ್ಲ ಅಲ್ವಾ ಅತ್ತೆ? ನೀವು ಸ್ವಲ್ಪ ಹೊತ್ತಿದ್ರೆ ಟಿಫಿನ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಈ ದುಡ್ಡಿರೋರು ನಿಮ್ಮ ಅಭಿಮಾನಕ್ಕೆ ಕೂಡ ರೇಟ್ ಕಟ್ತಾರೆ. ಬೇಡ ಅವನಿ, ಅಂತ ಕೆಲಸ ಏನು ಮಾಡೋದು ಬೇಡ.